ಅಡಿಷನಲ್ ಎಸ್ ಪಿ ಇರ್ತಾರೆ, 3 ಜನ DSPಸು, 8 ಜನ ಇನ್ಸ್ಪೆಕ್ಟರ್ಸು, 20 ಜನ PSIಸು, ಸುಮಾರು 350 ಜನ HCPCಸು ಮತ್ತು 300 ಜನ ಹೋಮ್ ಗಾರ್ಡ್ಸು, 6 ನಮ್ಮ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪ್ಲಸ್ 2 IRB ಪ್ಲಟೂನ್ಸು, 1 ಫೈರ್ ಇಂಜನ್ನು, 2 ಆ್ಯಂಬುಲೆನ್ಸ್ಗಳು, ಆಮೇಲೆ ಸುಮಾರು 100 CCTVs ಹಾಕ್ಸಿದ್ದೀವಿ. ಎಲ್ಲ ಕಡೆ ಬ್ಯಾರಿಕೇಡಿಂಗ್ ಹಾಕಿದ್ವಿ. ನಮ್ಮ ಕ್ರೈಮ್ ಟೀಮ್ ಮುಷ್ಟಿಯಲ್ಲಿ ಸುಮಾರು 25 ಜನ ಮುಷ್ಟಿಯಲ್ಲಿ ಟೀಮ್ ಇರ್ತಾರೆ, ಯಾವುದೇ ಥರದ್ದು ಅಫೆನ್ಸಸ್ ಆಗಬಾರ್ದು ನೋಡ್ಕೊಳ್ಳೋಕ್ಕೆ. ಆಮೇಲೆ ನಮ್ಮ ಹುಲ್ಗಿ ಕ್ರಾಸಿಂದ ನಮ್ಮ ನಂದಿ ಸರ್ಕಲ್ವರೆಗೂ ಸುಮಾರು 2 ಪೆಟ್ರೋಲಿಂಗ್ ವೆಹಿಕಲ್ಸ್ಗಳು ಬಿಟ್ಟಿದ್ದೀವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಹಾಕ್ಸಿದ್ದೀವಿ. ನಂದಿ ಸರ್ಕಲ್ ಹತ್ರ ಪಬ್ಲಿಕ್ ಅಡ್ರೆಸ್ ಸಿಸ್ಟಮು, ನಮ್ಮ ಮೇನ್ ಗೇಟು, ಆಮೇಲೆ ಇಲ್ಲಿ ತೇರ್ ಹತ್ರ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇದೆ. ವೆಹಿಕಲ್ಸ್ಗಳಿಗೆ ಪಾರ್ಕಿಂಗು ಅಲ್ಲಿ ಯಾವುದೂ ಒಳಗಡೆ ಬಿಡೋದಿಲ್ಲ, ನಾವು ನಂದಿ ಸರ್ಕಲಿಂದ ಯಾವುದೂ ವೆಹಿಕಲ್ಗಳು ಬಿಡೋದಿಲ್ಲ. ಸೊ ಪಾರ್ಕಿಂಗಿಗೆ ಸುಮಾರು 15 ಪಾರ್ಕಿಂಗ್ ಪ್ಲೇಸಸ್ಗಳು 2 ವೀಲರ್ಸು, 4 ವೀಲರ್ಸು, ಬಸ್ಸಸ್ಗೆ ಸಪ್ರೇಟಾಗಿ ಮಾಡಿದ್ದೀವಿ. ಅದು ಅಲ್ಲದೆ ನಮ್ಮ ಜೈ ಹಿಂದ್ ಕ್ರಾಸು ಮತ್ತು ನಮ್ಮ ಹಿಟ್ನಾಳ್ ಟೋಲ್ ಹತ್ರ ಒಂದು ಸಪ್ರೇಟ್ ಮೆನ್ ಆಫೀಸರ್ಸ್ ಹಾಕಿದ್ದೀವಿ, ಅಲ್ಲಿ ಯಾವುದೂ ಟ್ರಾಫಿಕ್ ಜಾಮ್ ಆಗಲಾರ್ದು ನೋಡ್ಕೊಳ್ಳೋಕ್ಕೆ. ಸೊ ಇಷ್ಟೆಲ್ಲ ನಾವು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಯಾವುದೇ ಥರ ಯಾರಿಗೂ ಇಲ್ಲಿ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ತೀವಿ. ಧನ್ಯವಾದ.